ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಗೇನ್ ಫಸ್ಟ್ ಇಯರ್ ಬಿ ಕಾಮ್ ಅಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಫಾರಿನ್ ಬ್ರಾಂಚ್ ಅಕೌಂಟಿಂಗ್ ಮೇಲೆ ಎರಡನೇ ಕ್ವಶನ್ಸ್ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು ಸೆಕ್ಷನ್ ಬಿಗೆ ಕೇಳಿದ್ರೆ ಯಾವ ತರ ಕ್ವಶನ್ಸ್ ಅನ್ನ ಕೇಳಬಹುದು ಅಂತ ಮೊದಲನೇ ವಿಡಿಯೋದಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದು ಈ ತರ ಕ್ವಶನ್ಸ್ ಅನ್ನ ಕೊಟ್ಟಾಗ ನಿಮಗೆ ಸೆಕ್ಷನ್ ಸಿ ನಲ್ಲಿ ಕೇಳ್ತಾರೆ. ಸೊ ಹಾಗಾಗಿ ಈ ತರ ಕ್ವಶನ್ಸ್ ಅನ್ನ ಸೆಕ್ಷನ್ ಸಿಗೆ ಯಾವ ತರ ಕ್ವಶನ್ಸ್ ಕೊಡ್ತಾರೆ, ಹೇಗೆ ಆನ್ಸರ್ಸ್ ಅನ್ನ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಸೊ ಬನ್ನಿ ಕ್ವಶನ್ಸ್ ಏನಿದೆ ಅಂತ ನೋಡ್ತಾ ಹೋಗೋಣ ಡೈರೆಕ್ಟ್ ಆಗಿ. ಇದು ಸೆಕೆಂಡ್ ಸೆಮಿಸ್ಟರ್ ಇರ್ತಕ್ಕಂಥ ಬಿ ಕಾಮ್ BBA ಸ್ಟೂಡೆಂಟ್ಸ್ಗೆ ಬರ್ತಕ್ಕಂಥದ್ದು ಫಾರಿನ್ ಬ್ರಾಂಚ್ ಅಕೌಂಟಿಂಗ್ ವರ್ಟಿಕಲ್ ಫಾರ್ಮೆಟ್ ಅಲ್ಲಿ ಮಾಡ್ತಕ್ಕಂಥದ್ದು. ಬನ್ನಿ ಕ್ವಶನ್ಸ್ ಹೇಗಿದೆ ಅಂತ ಹೇಳಿದ್ರೆ, ಚಿದಂಬರಂ ಎಂಟರ್ಪ್ರೈಸಸ್ ಬೇಸ್ಡ್ ಇನ್ ಚೆನ್ನೈ. ನೋಡಿ, ಚಿದಂಬರಂ ಅನ್ನೋ ಎಂಟರ್ಪ್ರೈಸಸ್ ಎಲ್ಲಿರೋದು ಅಂದ್ರೆ ಚೆನ್ನೈಲಿ ಇರ್ತಕ್ಕಂಥದ್ದು, ಇಂಡಿಯಾದಲ್ಲಿ ಇರ್ತಕ್ಕಂಥ ಒಂದು ಎಂಟರ್ಪ್ರೈಸ್. ಆಸ್ ಎ ಫಾರಿನ್ ಬ್ರಾಂಚ್ ಇನ್ ಸಿಡ್ನಿ. ಸೊ ಆ ಒಂದು ಚಿದಂಬರಂ ಎಂಟರ್ಪ್ರೈಸ್ ನ ಒಂದು ಬ್ರಾಂಚು ಸಿಡ್ನಿನಲ್ಲಿದೆ, ಆಸ್ಟ್ರೇಲಿಯಾದಲ್ಲಿ ಇರ್ತಕ್ಕಂಥದ್ದು ಆ ಒಂದು ಬ್ರಾಂಚು. ದಿ ಸಿಡ್ನಿ ಬ್ರಾಂಚ್ ಇಸ್ ಕ್ಲಾಸಿಫೈಡ್ ಆಸ್ ಅನ್ ಇಂಟರ್ನಲ್ ಫಾರಿನ್ ಆಪರೇಷನ್. ಅಂದ್ರೆ ಆ ಒಂದು ಸಿಡ್ನಿ ಇಂಟರ್ನಲ್ ಫಾರಿನ್ ಆಪರೇಷನ್ಸ್ ಅಂದ್ರೆ ಡಿಪೆಂಡೆಂಟ್ ಬ್ರಾಂಚ್ ಅಂತ ಅರ್ಥ. ದಿ ಫಾಲೋಯಿಂಗ್ ಟ್ರಯಲ್ ಬ್ಯಾಲೆನ್ಸ್ ಡೀಟೇಲ್ಸ್ ಆಫ್ ದಿ ಸಿಡ್ನಿ ಬ್ರಾಂಚ್ ಫಾರ್ ದಿ ಫಿನಾನ್ಷಿಯಲ್ ಇಯರ್ ಎಂಡಿಂಗ್ 31st March 2025. ಅಂದ್ರೆ ನಿಮಗೆ ಟ್ರಯಲ್ ಬ್ಯಾಲೆನ್ಸ್ ಇಲ್ಲಿ ಕೊಟ್ಟಿದ್ದಾರಪ್ಪ. ಇದೆಲ್ಲ ಎಲ್ಲಿ ಯಾವ ಒಂದು ಬ್ರಾಂಚ್ ಅಂತ ಹೇಳಿದ್ರೆ ಸಿಡ್ನಿನಲ್ಲಿ ಇರ್ತಕ್ಕಂಥ ಒಂದು ಬ್ರಾಂಚ್ ನ ಟ್ರಯಲ್ ಬ್ಯಾಲೆನ್ಸ್ ಅನ್ನ ನಿಮಗೆ ಕೊಟ್ಟಿದ್ದಾರಂತೆ. ಸೊ ಇಲ್ಲಿ ಹೇಳಿದ್ದಾರೆ ಟ್ರಯಲ್ ಬ್ಯಾಲೆನ್ಸ್ ಆಫ್ ಸಿಡ್ನಿ ಬ್ರಾಂಚ್ ಇನ್ ಆಸ್ಟ್ರೇಲಿಯನ್ ಡಾಲರ್ಸ್, AUD ಅಂತ ಇದೆಯಲ್ಲಪ್ಪ, ಆಸ್ಟ್ರೇಲಿಯನ್ ಡಾಲರ್ಸ್ ಅಲ್ಲಿ ಕೊಟ್ಟಿದ್ದಾರೆ ಅಂತ. ಇದು ಟ್ರಯಲ್ ಬ್ಯಾಲೆನ್ಸ್ ಐಟಮ್ಸ್ ಅವರೇ ಕೊಟ್ಬಿಟ್ಟಿದ್ದಾರೆ. ನೋಡಿ, ಓಪನಿಂಗ್ ಸ್ಟಾಕ್ ಡೆಬಿಟ್ ಕಾಲಮ್ ಅಲ್ಲೇ ಕೊಟ್ಟಿದ್ದಾರೆ, 50,000 ಆಸ್ಟ್ರೇಲಿಯನ್ ಡಾಲರ್ಸ್ ಇದೆ. ಏನಕ್ಕೆ ಡೆಬಿಟ್ ಕಾಲಮ್ ಅಲ್ಲೇ ಕೊಟ್ಟಿದ್ದಾರೆ ಅಂದ್ರೆ, ಡೆಬಿಟ್ ಕಾಲಮ್ ಅಲ್ಲಿ ಇಲ್ಲೇನೇ ಬಂದ್ರು ಕೂಡ ನಿಮ್ಗೆ ಎರಡು ಗೊತ್ತಿಲ್ಲ, ಡೆಬಿಟ್ ಸೈಡ್ ಬರೋದೆಲ್ಲ ಅಸೆಟ್ಸ್ ಅಂಡ್ ಡೆಬಿಟ್ ಆಲ್ ದಿ ಅಸೆಟ್ಸ್ ಅಂಡ್ ಡೆಬಿಟ್ ಆಲ್ ದಿ ಈ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಅಂತ ಕರಿತೀವಿ. ಅಂಡ್ ಕ್ರೆಡಿಟ್ ಕಾಲಮ್ ಅಲ್ಲಿ ಏನೇ ಬಂದ್ರು ಕೂಡ ಕ್ರೆಡಿಟ್ ಆಲ್ ದಿ ಇನ್ಕಮ್ಸ್ ಅಂಡ್ ಗೈನ್ಸ್, ಕ್ರೆಡಿಟ್ ಆಲ್ ದಿ ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ಅಂತ ಕರಿತೀವಿ. ಸೊ ಓಪನಿಂಗ್ ಸ್ಟಾಕ್ $50,000 ಇದೆಯಂತೆ, ಡೆಬಿಟ್ ಕಾಲಮ್ ಅಲ್ಲಿ ಇದೆ. ಪರ್ಚೇಸ್ ಎಕ್ಸ್ಪೆನ್ಸಸ್ ಹಾಗಾಗಿ ಡೆಬಿಟ್ ಕಾಲಮ್ ಅಲ್ಲಿ $150,000 ಕೊಟ್ಟಿದ್ದಾರೆ. ವೇಜಸ್ ಅಂಡ್ ಸ್ಯಾಲರಿ ಎಕ್ಸ್ಪೆನ್ಸಸ್ $60,000 ಕೊಟ್ಟಿದ್ದಾರೆ. ರೆಂಟ್ ಎಕ್ಸ್ಪೆನ್ಸಸ್ $30,000 ಕೊಟ್ಟಿದ್ದಾರೆ. ಅಡ್ವರ್ಟೈಸಿಂಗ್ ಎಕ್ಸ್ಪೆನ್ಸಸ್ $20,000 ಕೊಟ್ಟಿದ್ದಾರೆ. ಸೇಲ್ಸ್ ನೋಡಿ ಇನ್ಕಮ್ ಹಾಗಾಗಿ ಕ್ರೆಡಿಟ್ ಕಾಲಮ್ ಅಲ್ಲಿ ಕೊಟ್ಟಿದ್ದಾರೆ, $390,000 ಕೊಟ್ಟಿದ್ದಾರೆ. ಫರ್ನಿಚರ್ ಅಟ್ ಕಾಸ್ಟ್ ಕೊಟ್ಟಿದ್ದಾರೆ, $40,000 ಇದೆ. ರೆಮಿಟೆನ್ಸ್ ಟು ಹೆಡ್ ಆಫೀಸ್, H1 ಅಂದ್ರೆ ಹೆಡ್ ಆಫೀಸು, $30,000 ಡೆಬಿಟ್ ಕಾಲಮ್ ಅಲ್ಲಿ ಕೊಟ್ಟಿದ್ದಾರೆ. ಕ್ಯಾಶ್ ಅಟ್ ಬ್ಯಾಂಕ್ ಅಸೆಟ್ ಡೆಬಿಟ್ ಕಾಲಮ್ ಅಲ್ಲಿ $10,000 ಡಾಲರ್ಸ್ ಅನ್ನ ಕೊಟ್ಟಿದ್ದಾರೆ. ಟೋಟಲ್ $390,000 ಇದೆ. ಈ ಕಡೆನೂ ಕೂಡ $390,000 ಇದೆ. ನೋಡಿ, ಇಲ್ಲಿ ಕೊಟ್ಟಿರೋದೆಲ್ಲ ನನಗೆ ಡಾಲರ್ಸ್, ಆಸ್ಟ್ರೇಲಿಯನ್ ಡಾಲರ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಬಟ್ ನಮ್ಗೆ ಹೇಳಿದ್ದಾರೆ ನಾವು ಏನ್ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ, ಯಾವಾಗಲೂ ಕೂಡ ಆಸ್ಟ್ರೇಲಿಯನ್ ಡಾಲರ್ಸ್ ಫಾರಿನ್ ಕರೆನ್ಸಿನಲ್ಲಿ ಕೊಟ್ಟಿರೋದನ್ನ ನಾವು ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿ ತೋರಿಸಬೇಕಾಗುತ್ತೆ. ಸೊ ಇಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿರೋದೆಲ್ಲ ಆಸ್ಟ್ರೇಲಿಯನ್ ಡಾಲರ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಅಡಿಷನಲ್ ಇನ್ಫಾರ್ಮೇಶನ್ಸ್ ಏನೇನು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ, ಅಡಿಷನಲ್ ಇನ್ಫಾರ್ಮೇಶನ್ ನೋಡಿ, ಫಸ್ಟ್ ಪಾಯಿಂಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಪಾಯಿಂಟ್ ನೋಡಿ, ಎಕ್ಸ್ಚೇಂಜ್ ರೇಟ್ಸ್ ಕೊಟ್ಟಿದ್ದಾರೆ. ನೋಡಿ, ಎಕ್ಸ್ಚೇಂಜ್ ರೇಟ್ಸ್ ಕೊಟ್ಟಿದ್ದಾರೆ. ಸೊ ನಮಗೆ ಇಲ್ಲಿ ಆಸ್ಟ್ರೇಲಿಯನ್ ಡಾಲರ್ಸ್ ಅಲ್ಲಿ ಇರೋದನ್ನ ನಾವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ನಮಗೆ ಎಕ್ಸ್ಚೇಂಜ್ ರೇಟ್ ಬೇಕು. ಹಾಗಾಗಿ ನಮ್ಗೆ ಎಕ್ಸ್ಚೇಂಜ್ ರೇಟ್ ಅವರೇ ಕೊಟ್ಟಿದ್ದಾರೆ. ನೋಡಿ, ಹಿಸ್ಟಾರಿಕಲ್ ರೇಟ್ ಅಂತ ಕೊಟ್ಟಿದ್ದಾರೆ. ನೋಡಿ, ಹಿಸ್ಟಾರಿಕಲ್ ರೇಟ್ ಯಾವುದಕ್ಕೆ? ಫಾರ್ ಫರ್ನಿಚರ್. ನೋಡಿ, ಫರ್ನಿಚರ್ಗೆ ಹಿಸ್ಟಾರಿಕಲ್ ರೇಟ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನೋಡಿ, ಇಲ್ಲಿ ಫರ್ನಿಚರ್ ಇದೆಯಲ್ಲಪ್ಪ, ಫರ್ನಿಚರ್ಗೆ ನಾವು ಯಾವ ಎಕ್ಸ್ಚೇಂಜ್ ರೇಟ್ ಅನ್ನ ತಗೋಬೇಕು ಅಂತ ಹೇಳಿದ್ರೆ, ಕ್ವಶನ್ ಅಲ್ಲಿ ಫರ್ನಿಚರ್ ಇಸ್ ಎ ಫಿಕ್ಸ್ಡ್ ಅಸೆಟ್ ಹೇಳಿ ಅಥವಾ ಕ್ವಶನ್ ಅಲ್ಲಿ ಹೇಳ್ದರೆ ಇದ್ರೂ ಕೂಡ ನೀವು ಎಲ್ಲಾ ಫಿಕ್ಸ್ಡ್ ಅಸೆಟ್ಗೆ ನಾವು ಹಿಸ್ಟಾರಿಕಲ್ ರೇಟ್ ಅನ್ನೇ ತಗೋಬೇಕು. ಸೊ ಹಿಸ್ಟಾರಿಕಲ್ ರೇಟ್ ಅನ್ನ ಅವ್ರು ಹೇಳಿದ್ದಾರೆ, ಸ್ಪೆಸಿಫಿಕ್ ಆಗಿ ಹೇಳಿರ್ತಾರೆ. ಸೊ ಅವ್ರು ಹೇಳಿದ್ರೆ ಅದಕ್ಕೆ ತಗೋಬೇಕಾಗುತ್ತೆ. ಹಿಸ್ಟಾರಿಕಲ್ ರೇಟ್ ಫರ್ನಿಚರ್ಗೆ $52 ಇದೆ ಅಂತ ಅರ್ಥ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, ಕ್ಲೋಸಿಂಗ್ ರೇಟ್ ಕೊಟ್ಟಿದ್ದಾರೆ. ನೋಡಿ, ಕ್ಲೋಸಿಂಗ್ ರೇಟ್ ಯಾವ್ದಾವ್ದಕ್ಕೆ ಅಪ್ಲಿಕಬಲ್ ಆಗುತ್ತೆ, ಯಾವ್ದಕ್ಕೆ ಬರುತ್ತೆ ಕ್ಲೋಸಿಂಗ್ ರೇಟ್ ಅಂತ ಹೇಳಿದ್ರೆ, ನೋಡಿ ಕ್ಲೋಸಿಂಗ್ ರೇಟ್ ಯಾವ್ದಕ್ಕೆಲ್ಲ ಬರುತ್ತೆ ಅಂದ್ರೆ, ಕರೆಂಟ್ ಅಸೆಟ್ಸ್ ಮತ್ತೆ ಕರೆಂಟ್ ಲಾಬಿಲಿಟೀಸ್ಗೆಲ್ಲ ಕ್ಲೋಸಿಂಗ್ ರೇಟ್ ಬರ್ತಕ್ಕಂಥದ್ದು. ಈಗ ನಾನು ಕ್ವಶನ್ಸ್ ಅಲ್ಲಿ ನೋಡ್ತಾ ಹೋದ್ರೆ ನೋಡಿ, ಓಪನಿಂಗ್ ಸ್ಟಾಕ್ ಇದೆ, ಓಪನಿಂಗ್ ಸ್ಟಾಕ್ ಇಸ್ ಎ ಕರೆಂಟ್ ಅಸೆಟ್. ಸೊ ಓಪನಿಂಗ್ ಸ್ಟಾಕ್ ತಗೊಳ್ತೀರಾ ಅಂದ್ರೆ ಅದಕ್ಕೆ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಕ್ಲೋಸಿಂಗ್ ರೇಟ್ ಅನ್ನೇ ನಾವು ತಗೋಬೇಕು. ಅಂಡ್ ಪರ್ಚೇಸ್ ಇದೆ, ಪರ್ಚೇಸ್ ಅಸೆಟ್ ಅಲ್ಲ, ಪರ್ಚೇಸ್ ಇಸ್ ಎನ್ ಎಕ್ಸ್ಪೆನ್ಸಸ್. ಯಾವುದೇ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಕೊಟ್ಟರು ಕೂಡ ನಿಮಗೆ ಯಾವ್ದು ತಗೋಬೇಕಪ್ಪ ಅಂದ್ರೆ ನೆಕ್ಸ್ಟ್ ಇದೆ ನೋಡಿ, ಅವರೇಜ್ ರೇಟ್ ಬರುತ್ತೆ, ಅವರೇಜ್ ರೇಟ್ ಅನ್ನೇ ತಗೋಬೇಕು. ಸೊ ಪರ್ಚೇಸ್ ಇಸ್ ಎನ್ ಎಕ್ಸ್ಪೆನ್ಸಸ್, ಹಾಗಾಗಿ ನಾವು ಯಾವ ರೇಟ್ ಅನ್ನು ತಗೋಬೇಕಪ್ಪ ಅಂತ ಹೇಳಿದ್ರೆ ಅವರೇಜ್ ರೇಟ್ ಅನ್ನ ತಗೋಬೇಕಾಗುತ್ತೆ. ದಟ್ ಇಸ್ ಅವರೇಜ್ ರೇಟ್. ವೇಜಸ್ ಅಂಡ್ ಸ್ಯಾಲರಿ ಇದೆ ನೆಕ್ಸ್ಟ್. ನೋಡಿ, ವೇಜಸ್ ಅಂಡ್ ಸ್ಯಾಲರಿ ಕೂಡ ಎಕ್ಸ್ಪೆನ್ಸಸ್, ಯಾವುದೇ ಇನ್ಕಮ್ ಅಥವಾ ಎಕ್ಸ್ಪೆನ್ಸಸ್ ಕೊಡ್ಲಿ ಅವರೇಜ್ ಎಕ್ಸ್ಚೇಂಜ್ ರೇಟ್ ಅನ್ನೇ ತಗೋಬೇಕಾಗುತ್ತೆ.
ನೆಕ್ಸ್ಟ್ ರೆಂಟ್ ಕೊಟ್ಟಿದ್ದಾರೆ, ರೆಂಟ್ ಡೆಬಿಟ್ ಕಾಲಮ್ ಅಲ್ಲಿ ಇದೆ ಅಂದ್ರೆ ಅದು ಎಕ್ಸ್ಪೆನ್ಸಸ್ ಪೇಮೆಂಟ್ ಮಾಡಿದೀವಿ ಅಂತ ಅರ್ಥ. ಸೊ ಎಕ್ಸ್ಪೆನ್ಸಸ್ ಎಲ್ಲ ಅವರೇಜ್ ರೇಟ್ ಅನ್ನ ತಗೋಬೇಕು. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಅವ್ರು ಹೇಳಿದ್ದಾರೆ ಎಕ್ಸ್ಪೆನ್ಸಸ್, ಸೊ ಎಲ್ಲ ಎಕ್ಸ್ಪೆನ್ಸಸ್ ನಾವು ಎಕ್ಸ್ಚೇಂಜ್ ರೇಟು ಅವರೇಜ್ ರೇಟ್ ಅನ್ನೇ ತಗೋಬೇಕು. ಸೇಲ್ಸ್ ಕೊಟ್ಟಿದ್ದಾರೆ ನೋಡಿ, ಸೇಲ್ಸ್ ಇನ್ಕಮ್ ಆಗುತ್ತೆ, ಯಾವುದೇ ಎಕ್ಸ್ಪೆನ್ಸಸ್ ಯಾವುದೇ ಇನ್ಕಮ್ ಕೊಟ್ಟರು ಕೂಡ ನಾವು ಅವರೇಜ್ ರೇಟ್ ಅನ್ನೇ ಎಕ್ಸ್ಚೇಂಜ್ ರೇಟ್ ಅನ್ನ ತಗೋಬೇಕು. ಸೊ ರೆಮಿಟೆನ್ಸ್ ಟು ಹೆಡ್ ಆಫೀಸ್ ಇದೆ. ಸೊ ರೆಮಿಟೆನ್ಸ್ ಟು ಹೆಡ್ ಆಫೀಸ್ ಇಸ್ ಅನ್ ಅಸೆಟ್. ಸೊ ನಾವು ಕ್ಲೋಸಿಂಗ್ ರೇಟ್ ಅನ್ನ ತಗೋಬೇಕಾಗುತ್ತೆ. ರೆಮಿಟೆನ್ಸ್ ಟು ಹೆಡ್ ಆಫೀಸ್ ಅಸೆಟ್ ಆಗಿರುತ್ತೆ. ಸೊ ಹಾಗಾಗಿ ನಾವು ರೆಮಿಟೆನ್ಸ್ ಟು ಹೆಡ್ ಆಫೀಸ್ಗೆ ನಾವು ಕ್ಲೋಸಿಂಗ್ ರೇಟ್ ಅನ್ನ ತಗೋಬೇಕು. ಕ್ಯಾಶ್ ಅಟ್ ಬ್ಯಾಂಕ್ ಕೊಟ್ಟಿದ್ದಾರೆ, ಕ್ಯಾಶ್ ಇಸ್ ಆಲ್ಸೋ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಅಂಡ್ ಕರೆಂಟ್ ಲಯಬಿಲಿಟೀಸ್ ಯಾವುದೇ ಕೊಡ್ಲು ಕೂಡ ನೀವು ಕ್ಲೋಸಿಂಗ್ ರೇಟ್ ಅನ್ನೇ ತಗೋಬೇಕಾಗುತ್ತೆ. ಸೊ ಇದು ಎಕ್ಸ್ಚೇಂಜ್ ರೇಟ್ ಅವರೇ ಕೊಟ್ಟಿರ್ತಾರೆ, ಒಂದು ಹಿಸ್ಟಾರಿಕಲ್ ರೇಟ್ ಕೊಟ್ಟಿರ್ತಾರೆ, ಕ್ಲೋಸಿಂಗ್ ರೇಟು ಕೊಟ್ಟಿರ್ತಾರೆ, ಅವರೇಜ್ ರೇಟು ಕೊಟ್ಟಿರ್ತಾರೆ. ನಾವು ಕನ್ವರ್ಟ್ ಮಾಡಬೇಕಾದ್ರೆ ಎಕ್ಸ್ಚೇಂಜ್ ರೇಟ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನೋಡಿ, ಯಾವುದೇ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಕ್ವಶನ್ ಅಲ್ಲಿ ಇದ್ರೆ ಅವರೇಜ್ ರೇಟ್ ಅನ್ನೇ ತಗೊಳ್ಳಿ. ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟಿ ಕೊಟ್ರೆ ಕ್ಲೋಸಿಂಗ್ ರೇಟ್ ತಗೊಳ್ಳಿ. ಹಿಸ್ಟಾರಿಕಲ್ ರೇಟ್ ಯಾವುದಕ್ಕೆ ಅಂದ್ರೆ ಫಿಕ್ಸ್ಡ್ ಅಸೆಟ್ಸ್ ಅಥವಾ ಫಿಕ್ಸ್ಡ್ ಲಯಬಿಲಿಟೀಸ್ ಏನ್ ಕೊಟ್ಟಿರ್ತಾರೆ, ನಾನ್ ಕರೆಂಟ್ ಅಸೆಟ್ಸ್ ಅಥವಾ ನಾನ್ ಕರೆಂಟ್ ಲಯಬಿಲಿಟಿ ಏನ್ ಕೊಟ್ಟಿರ್ತಾರೆ ಅವಕ್ಕೆಲ್ಲ ನೀವು ಹಿಸ್ಟಾರಿಕಲ್ ರೇಟ್ ಅನ್ನೇ ತಗೋಬೇಕಾಗುತ್ತೆ. ಇದು ಮೊದಲನೇ ಅಡ್ಜಸ್ಟ್ಮೆಂಟ್. ಎಕ್ಸ್ಚೇಂಜ್ ರೇಟು ಕನ್ವರ್ಷನ್ ಮಾಡ್ಕೋಬೇಕಾದ್ರೆ ಯಾವ್ದಕ್ಕೆ ಯಾವುದೇ ತಗೋಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಹೇಳ್ತಾ ಇದೆ ನೋಡಿ, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಕ್ಲೋಸಿಂಗ್ ಸ್ಟಾಕ್ ಇನ್ ಸಿಡ್ನಿ ಬ್ರಾಂಚ್ 31st ಮಾರ್ಚ್ ಅಲ್ಲಿ $30,000 ಇದೆ ಅಂತ ಹೇಳಿದ್ದಾರೆ. ನೋಡಿ, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ, 30,000 AUD ಇದೆ, AUD ಇದೆ ಅಂತ ಅವರೇ ಕ್ವಶನ್ ಅಲ್ಲಿ ಹೇಳಿದ್ದಾರೆ. ಅಂಡ್ ಮೂರನೇ ಪಾಯಿಂಟ್ ಹೇಳುತ್ತೆ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್. ಫರ್ನಿಚರ್ ಇದೆಯಲ್ಲಪ್ಪ ನಮ್ಮ ಹತ್ರ, ಫರ್ನಿಚರ್ $40,000 ಇದೆಯಲ್ವಾ, ಆ ಡಿಪ್ರಿಸಿಯೇಷನ್ ಮೇಲೆ 10% ಡಿಪ್ರಿಸಿಯೇಷನ್ ನ ಚಾರ್ಜ್ ಮಾಡಿದಾರಂತೆ ಫರ್ನಿಚರ್ ಮೇಲೆ. ಸೊ ಅಪ್ಲೈ ಹಿಸ್ಟಾರಿಕಲ್ ರೇಟ್ ಅಪ್ಲೈ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನಮ್ಗೆ ಹೇಳಿದ್ದಾರೆ ಪ್ರಿಪೇರ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ನೋಡಿ, ಏನ್ ಪ್ರಿಪೇರ್ ಮಾಡೋಕೆ ಹೇಳಿದ್ರಪ್ಪ ಅಂತ ಹೇಳಿದ್ರೆ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ದಿ ಫಾರಿನ್ ಬ್ರಾಂಚ್ ಫಾರ್ ದಿ ಇಯರ್ ಎಂಡಿಂಗ್ 31st ಮಾರ್ಚ್ 2025ಗೆ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋಕೆ ಹೇಳಿದ್ದಾರೆ. ನೋಡಿ, ನಿಮಗೆ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಸೆಕ್ಷನ್ ಸಿ ನಲ್ಲಿ ಕೇಳ್ತಾರೆ. ಡೆಡ್ ಈಸಿ ಕ್ವಶನ್ಸ್ ಅಂಡ್ ನಿಮಗೆ ಕೇಳ್ತಕ್ಕಂಥದ್ದು. ನಿಮಗೆ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂದ್ರೆ ಸೆಕ್ಷನ್ ಸಿ ಗೆ ಮಾಡ್ತೀನಿ ಅಂದ್ರೆ ನೀವು 2 ಸ್ಟೆಪ್ ಅನ್ನ ಮಾಡಿ ಸಿಂಪಲ್ ಆಗಿ. ಏನಪ್ಪಾ ಅಂದ್ರೆ ಸ್ಟೆಪ್ 1, ಟ್ರಯಲ್ ಬ್ಯಾಲೆನ್ಸ್ ಅನ್ನ ಪ್ರಿಪೇರ್ ಮಾಡಬೇಕು. ದಟ್ ಇಸ್ ಕನ್ವರ್ಟೆಡ್ ಟ್ರಯಲ್ ಬ್ಯಾಲೆನ್ಸ್ ಅನ್ನ ಫಸ್ಟ್ ಪ್ರಿಪೇರ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಡೈರೆಕ್ಟ್ ಆಗಿ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ನೀವು ವರ್ಟಿಕಲ್ ಫಾರ್ಮ್ಯಾಟ್ ಅಲ್ಲಿ ನೀವು ಮಾಡಬಹುದು. ಸೊ ಯಾವ ತರ ಆನ್ಸರ್ಸ್ ಮಾಡಬೇಕು, ಯಾವ ತರ ನೀವು ಕಾಲಮ್ಸ್ ಹಾಕೋಬೇಕು, ಫಾರ್ಮ್ಯಾಟ್ ಹಾಕೋಬೇಕು ಅಂತ ಹೇಳಿದ್ರೆ, ಸೊ ಬನ್ನಿ ಮುಂದೆ ನೋಡ್ತಾ ಹೋಗೋಣ. ನೋಡಿ, ನೀವು ಈ ತರ ಕಾಲಮ್ಸ್ ಅನ್ನ ಹಾಕೋಬೇಕಾಗುತ್ತೆ. ನೀವು ಕನ್ವರ್ಟೆಡ್ ಟ್ರಯಲ್ ಬ್ಯಾಲೆನ್ಸ್ ಅನ್ನ ಫಸ್ಟ್ ಮಾಡಬೇಕು. ಸೊ ಹಾಗಾಗಿ ಕನ್ವರ್ಟೆಡ್ ಟ್ರಯಲ್ ಬ್ಯಾಲೆನ್ಸ್ 31st ಮಾರ್ಚ್ 2025 ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಹೆಡಿಂಗ್ ಹಾಕೊಂಡಿದ್ದೀನಿ. ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್. ಸೊ ಇನ್ನೆರಡು ಡೆಬಿಟ್ ಮತ್ತೆ ಕ್ರೆಡಿಟ್ ಅವ್ರು ಏನ್ ಕೊಟ್ಟಿದ್ದಾರೆ ಅದೇ ಕಾಲಮ್ ಹಾಕೊಳ್ಳಿ. ಸೊ AUD ಕೊಟ್ಟಿದ್ದಾರೆ. ಸೊ ನೀವು ಎಕ್ಸ್ಚೇಂಜ್ ರೇಟ್ ಅನ್ನ ಹಾಕೋಬೇಕಾಗುತ್ತೆ. ಎಕ್ಸ್ಚೇಂಜ್ ರೇಟ್ ಅವ್ರ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ನಾವು ಒಂದೊಂದು ಐಟಮ್ಗೂ ಎಕ್ಸ್ಚೇಂಜ್ ರೇಟ್ ಅನ್ನ ಯೂಸ್ ಮಾಡಿಕೊಂಡು ಕನ್ವರ್ಟ್ ಮಾಡಬೇಕು. ಡೆಬಿಟ್ ಕಾಲಮ್ ಇಂಡಿಯನ್ ರುಪೀಸ್, ಕ್ರೆಡಿಟ್ ಕಾಲಮ್ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಬೇಕು. ಸೊ ಏನಕ್ಕೆ ಅಂದ್ರೆ ಕ್ವಶನ್ ಅಲ್ಲಿ ನನಗೆ AUD ಅಲ್ಲಿ ಕೊಟ್ಟಿದ್ದಾರೆ. AUD ನಾನು ರುಪೀಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಮಲ್ಟಿಪ್ಲೈ ಮಾಡ್ಕೋಬೇಕಾಗುತ್ತೆ. ಸೊ ಹೇಗೆ ನೀವು ಆನ್ಸರ್ಸ್ ಅನ್ನ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಒನ್ ಬೈ ಒನ್ ನೋಡೋಣ. ನೋಡಿ, ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಏನೇನ್ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಒನ್ ಏನ್ ಕೊಟ್ಟಿದಾರಪ್ಪ, ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಎಷ್ಟಿದೆ, $50,000 ಇದೆ. ಸೊ ಫಸ್ಟ್ ನಾನು ಓಪನಿಂಗ್ ಸ್ಟಾಕ್ ಅನ್ನ ತಗೊಳ್ತೀನಿ. ಸೊ ಡೆಬಿಟ್ ಕಾಲಮ್ ಅಲ್ಲಿ ಇದೆ, $50,000 ಇದೆ. ನೋಡಿ, ಓಪನಿಂಗ್ ಸ್ಟಾಕ್ ಡೆಬಿಟ್ ಕಾಲಮ್ ಅಲ್ಲಿ ಕೊಟ್ಟಿದ್ರೆ $50,000 ಇದೆ. ಈ ಡಾಲರ್ಸ್ ಅನ್ನ ನಾನು ಇಂಡಿಯನ್ ರುಪೀಸ್ಗೆ ತಗೋಬೇಕು ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ರೇಟ್ ನ ಯೂಸ್ ಮಾಡಬೇಕು. ಓಪನಿಂಗ್ ಸ್ಟಾಕ್ ಇಸ್ ಅನ್ ಕರೆಂಟ್ ಅಸೆಟ್ಸ್. ಸೊ ಕರೆಂಟ್ ಅಸೆಟ್ಸ್ ಆದ್ರೆ ಯಾವ ಎಕ್ಸ್ಚೇಂಜ್ ರೇಟ್ ಅನ್ನ ನಾನು ಯೂಸ್ ಮಾಡಬೇಕು ಅಂತ ಹೇಳಿದ್ದೀನಿ, ಕ್ಲೋಸಿಂಗ್ ರೇಟ್ ಅನ್ನ ಯೂಸ್ ಮಾಡಬೇಕು. ಕ್ಲೋಸಿಂಗ್ ರೇಟ್ ಎಷ್ಟು ಕೊಟ್ಟಿದ್ದಾರೆ, ಕ್ಲೋಸಿಂಗ್ ರೇಟ್ ಎಷ್ಟಿದೆಯಪ್ಪ ಅಂದ್ರೆ ₹54 ಇದೆ. ಅಂದ್ರೆ $1 54 ಇದೆ. ಸೊ ಹಾಗಾಗಿ ನಾನು ₹54 ಅನ್ನೇ ತಗೋಬೇಕು. ನೀವು ರುಪೀಸ್ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ $50,000 ಇಂಟು ₹54 ಮಾಡಿದ್ರೆ ನಮಗೆ 27 lakh rupees ಸಿಗುತ್ತೆ. ನೀವು ಮಲ್ಟಿಪ್ಲೈ ಮಾಡಬೇಕು, 27 lakh rupees ಸಿಗುತ್ತೆ. ಸೊ ಅಂದ್ರೆ $50,000 ಇಂಟು ₹54, ಇಂಡಿಯನ್ ರುಪೀಸ್ ಇರೋದು ₹54 ಇದೆ. ಸೊ ಮಲ್ಟಿಪ್ಲೈ ಮಾಡ್ಕೊಳ್ಳಿ, 50,000 ಇಂಟು 54 ನಿಮಗೆ 27 lakh ಬರುತ್ತೆ. ಡೆಬಿಟ್ ಕಾಲಮ್ ಅಲ್ಲೇ ತಗೋಬೇಕು. ಏನಕ್ಕೆ ಅಂದ್ರೆ ಇದು ಓಪನಿಂಗ್ ಸ್ಟಾಕ್ ಅಸೆಟ್ ಡೆಬಿಟ್ ಕಾಲಮ್ ಅಲ್ಲಿ ಇದೆ. ಸೊ ನಾನು ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿ ಡೆಬಿಟ್ ಕಾಲಮ್ ಅಲ್ಲೇ ತಗೊಂಡಿದ್ದೀನಿ. ಸೊ ಕ್ರೆಡಿಟ್ ಕಾಲಮ್ ಅಲ್ಲಿ ಯಾವುದು ಬರಲ್ಲ. ಸೊ ಓಪನಿಂಗ್ ಸ್ಟಾಕ್ ಆದ್ಮೇಲೆ ನೆಕ್ಸ್ಟ್ ಕ್ವಶನ್ಸ್ ಅಲ್ಲಿ ಏನಿದೆಯಪ್ಪ ಅಂದ್ರೆ ನೋಡಿ, ಪರ್ಚೇಸ್ ಕೊಟ್ಟಿದ್ದಾರೆ,
ಪರ್ಚೇಸ್ ಕೊಟ್ಟಿದ್ದಾರೆ 1,50,000 ಆಸ್ಟ್ರೇಲಿಯನ್ ಡಾಲರ್ಸ್ ಇದೆ, 1,50,000 ಡೆಬಿಟ್ ಕಾಲಮ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಪರ್ಚೇಸ್ ಇಸ್ ಎಕ್ಸ್ಪೆನ್ಸಸ್, ಹಾಗಾಗಿ ಡೆಬಿಟ್ ಕಾಲಮ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಪರ್ಚೇಸ್ ಡೆಬಿಟ್ ಕಾಲಮ್ ಅಲ್ಲಿ ಕೊಟ್ಟಿದ್ದಾರೆ 1,50,000 ನಮಗೆ ಕೊಟ್ಟಿರ್ತಕ್ಕಂಥದ್ದು. ಈ 1,50,000 ಆಸ್ಟ್ರೇಲಿಯನ್ ಡಾಲರ್ಸ್ ಅಲ್ಲಿ ಇರೋದು. ನಾವು ಇದನ್ನ ರುಪೀಸ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಎಕ್ಸ್ಚೇಂಜ್ ರೇಟ್ ನ ಯೂಸ್ ಮಾಡಬೇಕು. ಪರ್ಚೇಸ್ ಎಕ್ಸ್ಪೆನ್ಸಸ್, ಎಕ್ಸ್ಪೆನ್ಸಸ್ಗೆಲ್ಲ ಯಾವ ರೇಟ್ ಅನ್ನ ಯೂಸ್ ಮಾಡಬೇಕು ಅಂದ್ರೆ ಅವರೇಜ್ ರೇಟ್ ಅನ್ನ ಯೂಸ್ ಮಾಡಬೇಕು. ಕ್ವಶನ್ ಅಲ್ಲಿ ಅವರೇಜ್ ರೇಟ್ ಬಂದು 53 ರುಪೀಸ್ ಇದೆ. ಸೊ 53 ರುಪೀಸ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ನಾನು ಈಗ ಪರ್ಚೇಸಸ್ 1,50,000 ಆಸ್ಟ್ರೇಲಿಯನ್ ಡಾಲರ್ಸ್ ಇದೆ ಇಂಟು 53 ರುಪೀಸ್ ಇಂಡಿಯನ್ ರುಪೀಸ್ಗೆ ನಾನು 53ಗೆ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 79,50,000 ನನಗೆ ಇಂಡಿಯನ್ ರುಪೀಸ್ ಅಲ್ಲಿ ಸಿಗುತ್ತೆ. 79,50,000 ಸಿಗುತ್ತೆ. ಸೊ ಪರ್ಚೇಸ್ ಎಕ್ಸ್ಪೆನ್ಸಸ್ ನೀವು ಅವರೇಜ್ ರೇಟನ್ನೇ ತಗೋಬೇಕಾಗತ್ತೆ. ನೆಕ್ಸ್ಟ್ ಬಂದು ಕ್ವಶನ್ ಅಲ್ಲಿ ಇನ್ನೇನಿದೆ ಅಂತ ಹೇಳಿದ್ರೆ ಪರ್ಚೇಸ್ ಆದ್ಮೇಲೆ ನೋಡಿ ನೆಕ್ಸ್ಟ್ ಇರೋದು ಯಾವ್ದಪ್ಪ ಅಂದ್ರೆ ವೇಜಸ್ ಅಂಡ್ ಸ್ಯಾಲರಿ. ನೋಡಿ ವೇಜಸ್ ಅಂಡ್ ಸ್ಯಾಲರಿ ಕೂಡ ಎಕ್ಸ್ಪೆನ್ಸಸ್, ಹಾಗಾಗಿ 60,000 ಕೊಟ್ಟಿದ್ದಾರೆ, ಡೆಬಿಟ್ ಕಾಲಮ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ನಾನು ವೇಜಸ್ 60,000 ಆಸ್ಟ್ರೇಲಿಯನ್ ಡಾಲರ್ಸ್ ಇದೆ, ಡೆಬಿಟ್ ಕಾಲಮ್ ಅಲ್ಲಿ ತಗೊಳ್ತೀನಿ, ಕ್ರೆಡಿಟ್ ಅಲ್ಲಿ ಬರಲ್ಲ. ಎಕ್ಸ್ಪೆನ್ಸಸ್ಗೆಲ್ಲ ಅಪ್ಲಿಕಬಲ್ ಆಗೋದು ಅವರೇಜ್ ರೇಟೇ ಅಪ್ಲಿಕಬಲ್ ಆಗುತ್ತೆ. ಸೊ 60,000 ಇಂಟು 53 ಮಾಡಿದ್ರೆ ನನಗೆ 31,80,000 ನಮಗೆ ಸಿಗುತ್ತೆ. 31,80,000 ನಮಗೆ ಅಮೌಂಟ್ ರುಪೀಸ್ ಅಲ್ಲಿ ಸಿಗುತ್ತೆ. ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ 60,000 ಇಂಟು 53 ಮಾಡ್ಕೊಳ್ಳಿ. ಸೊ ಅವರೇಜ್ ರೇಟ್ ಆಫ್ 53 ಅಪ್ಲಿಕಬಲ್ ಆಗುತ್ತೆ, 31,80,000 ಸಿಗುತ್ತೆ. ನೆಕ್ಸ್ಟ್ ವೇಜಸ್ ಆದ್ಮೇಲೆ ನೆಕ್ಸ್ಟ್ ಯಾವ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ನೋಡಿ ರೆಂಟ್ ಕೊಟ್ಟಿದ್ದಾರೆ. ಸೊ 30,000 ರೆಂಟ್ ಕೊಟ್ಟಿದ್ದಾರೆ, ಆಸ್ಟ್ರೇಲಿಯನ್ ಡಾಲರ್ಸ್ ರೆಂಟ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ನಾನು ನೆಕ್ಸ್ಟ್ ರೆಂಟ್ ಅನ್ನ ತಗೊಳ್ತೀನಿ. ರೆಂಟ್ 30,000 ಆಸ್ಟ್ರೇಲಿಯನ್ ಡಾಲರ್ಸ್ ಇದೆ. ರೆಂಟ್ ಇಸ್ ಆಲ್ಸೋ ಎಕ್ಸ್ಪೆನ್ಸಸ್, ಡೆಬಿಟ್ ಕಾಲಮ್ ಅಲ್ಲಿ ಇದೆ ಅಂದ್ರೆ ಎಕ್ಸ್ಪೆನ್ಸಸ್ ಅಂತ ಅರ್ಥ. ಸೊ ಅವರೇಜ್ ರೇಟು 53 ಇಸ್ ಅಪ್ಲಿಕಬಲ್ ಆಗ್ತಕ್ಕಂಥದ್ದು. ಸೊ 30,000 ಇಂಟು 53 ಮಾಡಿದ್ರೆ ನಮಗೆ 15,90,000 ನಮಗೆ ಸಿಗುತ್ತೆ. 15,90,000 ನಮಗೆ ರುಪೀಸ್ ಅಲ್ಲಿ ಸಿಗುತ್ತೆ. ರೆಂಟ್ ಆದ್ಮೇಲೆ ನೆಕ್ಸ್ಟ್ ಏನಿದೆಯಪ್ಪ ಅಂತ ಹೇಳಿದ್ರೆ ನೋಡಿ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಇದೆ, ಅದು ಕೂಡ ಎಕ್ಸ್ಪೆನ್ಸಸ್, ಡೆಬಿಟ್ ಕಾಲಮ್ ಅಲ್ಲಿ 20,000 ಕೊಟ್ಟಿದ್ದಾರೆ. ಸೊ ನಾವು ನೆಕ್ಸ್ಟ್ ಏನ್ ತಗೋಬೇಕಪ್ಪ ಅಂತ ಹೇಳಿದ್ರೆ ಸೊ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ 20,000 ಆಸ್ಟ್ರೇಲಿಯನ್ ಡಾಲರ್ಸ್ ಕೊಟ್ಟಿದ್ದಾರೆ. ಸೊ ಇದು ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ನನ್ನ ಅವರೇಜ್ ರೇಟೇ ಅಪ್ಲಿಕಬಲ್ ಆಗ್ತಕ್ಕಂಥದ್ದು. ಸೊ 20,000 ಇಂಟು 53 ಮಾಡಿದ್ರೆ ನನಗೆ 10,60,000 ನಮಗೆ ಸಿಗುತ್ತೆ. 10,60,000 ಡೆಬಿಟ್ ಕಾಲಮ್ ಅಲ್ಲೇ ತಗೊಂಡಿದ್ದೀನಿ, ಕ್ರೆಡಿಟ್ ಕಾಲಮ್ ಅಲ್ಲಿ ಯಾವುದು ಕೂಡ ಬರೋದಿಲ್ಲ. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್ ಆದ್ಮೇಲೆ ನೋಡಿ ಸೇಲ್ಸ್ ಕೊಟ್ಟಿದ್ದಾರೆ. ಸೇಲ್ಸ್ ಈಸ್ ಎನ್ ಇನ್ಕಮ್. ಸೊ ಇನ್ಕಮ್ ಆಗಿರೋದ್ರಿಂದ ಡೆಬಿಟ್ ಕಾಲಮ್ ಅಲ್ಲಿ ಬರಲ್ಲ, ಕ್ರೆಡಿಟ್ ಕಾಲಮ್ ಅಲ್ಲಿ ತಗೋಬೇಕು. 3,90,000 ಕೊಟ್ಟಿದ್ದಾರೆ. 3,90,000 ಕೊಟ್ಟಿದ್ದಾರೆ. ಸೊ ಎಕ್ಸ್ಪೆನ್ಸಸ್ ಕೊಡ್ಲಿ, ಇನ್ಕಮ್ ಕೊಡ್ಲಿ, ಎಕ್ಸ್ಚೇಂಜ್ ರೇಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಸ್. ಸೊ ಓಕೆ, ಎಕ್ಸ್ಪೆನ್ಸಸ್ ಅಥವಾ ಇನ್ಕಮ್ ಯಾವುದೇ ಕ್ವಶನ್ಸ್ ಅಲ್ಲಿ ಕೊಟ್ಟರು ಕೂಡ ನೀವು ಅವರೇಜ್ ರೇಟನ್ನೇ ತಗೋಬೇಕು ಎಕ್ಸ್ಚೇಂಜ್ ರೇಟ್ ಅನ್ನ ಮಾಡಬೇಕಾದ್ರೆ. ಸೊ ಹಾಗಾಗಿ ಸೇಲ್ಸ್ ಇನ್ಕಮ್, ಸೊ ಅವರೇಜ್ ರೇಟ್ ಅಪ್ಲಿಕಬಲ್ ಆಗುತ್ತೆ. ಸೊ 3,90,000 ಏನಿದೆ 3,90,000 ಇಂಟು 53 ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ 2,06,70,000 ಬರುತ್ತೆ. ಸೊ ನಾನು ಕ್ರೆಡಿಟ್ ಕಾಲಮ್ ಅಲ್ಲಿ ತಗೋಬೇಕು. 2,06,70,000 ನಮಗೆ ಸಿಗುತ್ತೆ. ಸೊ ಇದು ಇನ್ಕಮ್ ಆಗಿರೋದ್ರಿಂದ ನಾವು ಕ್ರೆಡಿಟ್ ಕಾಲಮ್ ಅಲ್ಲಿ ತಗೊಂಡಿದ್ದೀನಿ. ಸೇಲ್ಸ್ ಇಸ್ ಎನ್ ಇನ್ಕಮ್, ಹಾಗಾಗಿ 3,90,000 ಕ್ರೆಡಿಟ್ ಕಾಲಮ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ರುಪೀಸ್ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಇನ್ಕಮ್ ಆಗಲಿ ಎಕ್ಸ್ಪೆನ್ಸಸ್ ಆಗಲಿ ಅವರೇಜ್ ರೇಟೇ ಅಪ್ಲಿಕಬಲ್ ಆಗೋದು. ಅವರೇಜ್ ರೇಟ್ ಕ್ವಶನ್ ಅಲ್ಲಿ 53 ರೂಪಾಯಿ ಕೊಟ್ಟಿದ್ದಾರೆ. ಸೊ 53 ರುಪೀಸ್ ತಗೊಂಡಿದ್ದೀನಿ. 3,90,000 ಇಂಟು 53 ಮಾಡಿದ್ರೆ ನಿಮಗೆ 2,06,70,000 ನಮಗೆ ಸಿಗುತ್ತೆ. ಸೇಲ್ಸ್ ಆದ್ಮೇಲೆ ಇನ್ನೇನು ಕ್ವಶನ್ಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಫರ್ನಿಚರ್ ಕೊಟ್ಟಿದ್ದಾರೆ. ನೋಡಿ ಫರ್ನಿಚರ್ ಈಸ್ ಅನ್ ಅಸೆಟ್. ಸೊ ಅಸೆಟ್ ಆಗಿರೋದ್ರಿಂದ ಫರ್ನಿಚರ್ ಕೊಟ್ಟಿದ್ದಾರೆ. ಸೊ ಡೆಬಿಟ್ ಕಾಲಮ್ ಅಲ್ಲಿ ಇದೆ, 40,000 ಕೊಟ್ಟಿದ್ದಾರೆ. ಸೊ ಫರ್ನಿಚರ್ ಇಸ್ ಅನ್ ಅಸೆಟ್, ಹಾಗಾಗಿ ಫರ್ನಿಚರ್ ಅಸೆಟ್ ಆಗಿದೆ, ಡೆಬಿಟ್ ಕಾಲಮ್ ಅಲ್ಲೇ ತಗೋಬೇಕು. 40,000 ಕೊಟ್ಟಿದ್ದಾರೆ, ಕ್ರೆಡಿಟ್ ಕಾಲಮ್ ಅಲ್ಲಿ ಬರಲ್ಲ. ಎಕ್ಸ್ಚೇಂಜ್ ರೇಟು ಫರ್ನಿಚರ್ಗೆ ಅವರೇ ಹೇಳಿದ್ದಾರೆ. ಸೊ ನೀವು ಹಿಸ್ಟಾರಿಕಲ್ ರೇಟ್ ತಗೊಳ್ಳಿ 52 ರೂಪಾಯಿನ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 52 ರುಪೀಸ್ ತಗೊಳ್ತಾ ಇದ್ದೀನಿ. ಸೊ 40,000 ಇಂಟು 52 ಮಾಡಿದ್ರೆ ನಮಗೆ 20,80,000 ರುಪೀಸ್ ಸಿಗುತ್ತೆ. 20,80,000 ರುಪೀಸ್ ಸಿಗುತ್ತೆ. ಡೆಬಿಟ್ ಕಾಲಮ್ ಅಲ್ಲೇ ತಗೋಬೇಕು, ಏನಕ್ಕೆ ಡೆಬಿಟ್ ಆಲ್ ದಿ ಅಸೆಟ್, ಫರ್ನಿಚರ್ ಇಸ್ ಅನ್ ಅಸೆಟ್. ನೆಕ್ಸ್ಟ್ ರೆಮಿಟೆನ್ಸ್ ಹೆಡ್ ಆಫೀಸ್ ಕೊಟ್ಟಿದ್ದಾರೆ. ರೆಮಿಟೆನ್ಸ್ ಟು ಹೆಡ್ ಆಫೀಸ್ ಅವರೇ ಕೊಟ್ಟಿದ್ದಾರೆ. 30,000 ಡೆಬಿಟ್ ಕಾಲಮ್ ಅಲ್ಲಿ ಕೊಟ್ಟಿದ್ದಾರೆ.
ಸೊ ಇದು ಅಸೆಟ್ ಆಗಿರೋದ್ರಿಂದ 30,000 ಏನ್ ಡೆಬಿಟ್ ಕಾಲಮ್ ಅಲ್ಲಿ ಕೊಟ್ಟಿದ್ದಾರೆ, ರೆಮಿಟೆನ್ಸ್ ಟು ಹೆಡ್ ಆಫೀಸ್ 30,000 ಕೊಟ್ಟಿದ್ದಾರೆ. ಸೊ ಕರೆಂಟ್ ಅಸೆಟ್ ಆಗಿಂದ ನಾನು ಎಕ್ಸ್ಚೇಂಜ್ ರೇಟ್ ಅನ್ನ ಯಾವ ತಗೋಬೇಕಪ್ಪ ಅಂದ್ರೆ ಕ್ಲೋಸಿಂಗ್ ರೇಟ್ ಆಫ್ ಎಕ್ಸ್ಚೇಂಜ್ ರೇಟ್ ಅನ್ನೇ ತಗೋಬೇಕು. ಸೊ 30,000 ಏನಿದೆ ಇಂಟು ಕ್ಲೋಸಿಂಗ್ ರೇಟ್ ಬಂದು 54 ರುಪೀಸ್ ಇದೆ, ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ 16,20,000 ನಮಗೆ ಎಕ್ಸ್ಚೇಂಜ್ ರೇಟ್ ನಮಗೆ ಸಿಗುತ್ತೆ. ಸೊ ಇಂಡಿಯನ್ ರುಪೀಸ್ ಅಲ್ಲಿ 16,20,000 ರುಪೀಸ್ ಸಿಗುತ್ತೆ. ಸೊ ಕ್ರೆಡಿಟ್ ಕಾಲಮ್ ಅಲ್ಲಿ ಯಾವುದೂ ಇಲ್ಲ, ಬರಲ್ಲ. ನೆಕ್ಸ್ಟ್ ಇನ್ಯಾವ್ದು ಕೊಟ್ಟಿದ್ದಾರೆ ಅಂದ್ರೆ, ಸೊ ಕ್ಯಾಶ್ ಅಟ್ ಬ್ಯಾಂಕ್ ಕೊಟ್ಟಿದ್ದಾರೆ. ಕ್ಯಾಶ್ ಇಸ್ ಆಲ್ಸೋ ಅಸೆಟ್. ಸೊ ಹಾಗಾಗಿ ನಾನು ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕನ್ವರ್ಟೆಡ್ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ತಗೊಳ್ತೀನಿ ಅಂದ್ರೆ, ಸೊ ಅವರು ಆಲ್ರೆಡಿ 10,000 ಡೆಬಿಟ್ ಕಾಲಮ್ ಅಲ್ಲಿ ಕೊಟ್ಟಿದ್ದಾರೆ. ಸೊ 10,000 ಡೆಬಿಟ್ ಕಾಲಮ್ ಅಲ್ಲಿ. ಸೊ ಇದು ಕರೆಂಟ್ ಅಸೆಟ್ ಆಗಿರೋದ್ರಿಂದ ಕ್ಲೋಸಿಂಗ್ ರೇಟ್ 50 ರುಪೀಸ್ ಅಪ್ಲಿಕಬಲ್ ಆಗುತ್ತೆ. ಸೊ 5,40,000 ನಮಗೆ ಸಿಗುತ್ತೆ. ಸೊ ಇದು ಕ್ವಶನ್ಸ್ ಅಲ್ಲಿ ಇನ್ಯಾವ್ದನ್ನ ಟ್ರಯಲ್ ಬ್ಯಾಲೆನ್ಸ್ ಐಟಮ್ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟಿದಾರ ನೋಡ್ಕೋಬೇಕು. ಸೊ ಅಡ್ಜಸ್ಟ್ಮೆಂಟ್ ಇಲ್ಲಿ ಇರೋದು ತಗೋಬಾರ್ದು, ಬರೀ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟಿರೋದನ್ನೇ ತಗೋಬೇಕು, ಬೇರೆ ಯಾವ್ದು ತಗೊಳಕ್ ಹೋಗ್ಬೇಡಿ. ಅಡ್ಜಸ್ಟ್ಮೆಂಟ್ ಅಲ್ಲಿ ಬರೋದು ಬರೀ ಎಕ್ಸ್ಚೇಂಜ್ ರೇಟ್ ಮಾತ್ರನೇ ನಾನು ಕನ್ವರ್ಟ್ ಮಾಡ್ಲಿಕ್ಕೆ ತಗೊಳ್ತಾ ಇರೋದು, ಇನ್ಯಾವುದು ಕೂಡ ಅಲ್ಲಿ ಬರೋದಿಲ್ಲ, ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಬರಲ್ಲ. ಅವ್ರು ಏನ್ ಕೊಟ್ಟಿರ್ತಾರೆ ಅಷ್ಟು ಐಟಮ್ಸ್ ಅನ್ನ ನೀವು ಡೆಬಿಟ್ ಕ್ರೆಡಿಟ್ ಎಲ್ಲಿ ಕೊಟ್ಟಿರ್ತಾರೆ ನೋಡ್ಕೊಂಡು ಕರೆಕ್ಟ್ ಆಗಿ ತಗೋಬೇಕಾಗುತ್ತೆ. ತಗೋಬೇಕಾದ್ರೆ ಎಕ್ಸ್ಚೇಂಜ್ ರೇಟೇ ಮೋಸ್ಟ್ ಇಂಪಾರ್ಟೆಂಟು. ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟಿಗಾದ್ರೆ ಕ್ಲೋಸಿಂಗ್ ರೇಟ್, ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಆದ್ರೆ ಅವರೇಜ್ ರೇಟ್ ತಗೊಳ್ಳಿ. ಫಿಕ್ಸ್ಡ್ ಅಸೆಟ್ಸ್ ಅಥವಾ ಲ್ಯಾಬಿಲಿಟಿ ಕೊಟ್ಟರೆ 90% ಅವರೇ ಕೊಟ್ಟಿದ್ದಾರೆ ಹಿಸ್ಟಾರಿಕಲ್ ರೇಟ್ ಅನ್ನ, ಕೊಟ್ಟಿಲ್ಲ ಅಂದ್ರೆ ಹಿಸ್ಟಾರಿಕಲ್ ರೇಟ್ ಅನ್ನು ನೀವು ತಗೋಬೇಕಾಗುತ್ತೆ. ಸೊ ಇನ್ಯಾವುದು ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ನಾವು ಬಿಟ್ಟಿಲ್ಲ. ಸೊ ಈಗ ನೀವೇನ್ ಮಾಡಿ ಅಂದ್ರೆ ಎಲ್ಲ ಟ್ರಯಲ್ ಬ್ಯಾಲೆನ್ಸ್ ಐಟಮ್ ನ ನೀವು ಏನು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದಾದ್ಮೇಲೆ ಟೋಟಲ್ ಮಾಡಿ ಯಾವ ಸೈಡ್ ಜಾಸ್ತಿ ಇದೆ ಅಂತ. ಸೊ ನಾನು ಟೋಟಲ್ ಮಾಡಿದ್ದೀನಿ. ಸೊ ನಾನು ಟೋಟಲ್ ಇಷ್ಟು ಟೋಟಲ್ ಮಾಡಿದಾಗ ನನಗೆ ಡೆಬಿಟ್ ಕಾಲಮ್ ಅಲ್ಲಿ ಎಷ್ಟು ಬರ್ತಾ ಇದೆ ಅಂತ ಹೇಳಿದ್ರೆ 2,07,20,000 ಡೆಬಿಟ್ ಕಾಲಮ್ ಅಲ್ಲಿ ಬರ್ತಾ ಇದೆ. ಬಟ್ ಕ್ರೆಡಿಟ್ ಕಾಲಮ್ ಅಲ್ಲಿ ಇರೋದು 2,06,70,000. ಹಾಗಾಗಿ ಡೆಬಿಟ್ ಕಾಲಮ್ ಅಲ್ಲೇ ಜಾಸ್ತಿ ಇರೋದ್ರಿಂದ ನಾನು 2,07,20,000 ನಾನು ಡೆಬಿಟ್ ಕಾಲಮ್ ಜಾಸ್ತಿ ಇದೆ, ಹಾಗಾಗಿ ಎರಡು ಕಡೆ 2,07,20,000 ಹಾಕೊಂಡಿದ್ದೀನಿ. ಇನ್ನ ಡಿಫ್ರೆನ್ಸ್ ಏನ್ ಬರುತ್ತೆ, ಆ ಡಿಫ್ರೆನ್ಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕರಿತೀವಿ. ಅಂದ್ರೆ ಸೊ ಲಾಸ್ ಬಂದಿದೆ ಅಂತ ಅರ್ಥ. ಬ್ಯಾಲೆನ್ಸಿ ಫಿಗರ್, ದಟ್ ಈಸ್ ಬ್ಯಾಲೆನ್ಸಿಂಗ್ ಫಿಗರ್ ಅನ್ನ ನಾವು ಲಾಸ್ ಅಂತ ಕರಿತೀವಿ. ಯಾಕಂದ್ರೆ ಕ್ರೆಡಿಟ್ ಕಾಲಮ್ ಕಡಿಮೆ ಇದೆ. ಎಷ್ಟು ಕಡಿಮೆ ಇದೆಯಪ್ಪ ಅಂತ ಹೇಳಿದ್ರೆ 50,000 ಕಡಿಮೆ ಇರ್ತಕ್ಕಂಥದ್ದು. ಸೊ ಹಾಗಾಗಿ 50,000 ನಾವು ಕ್ರೆಡಿಟ್ ಕಾಲಮ್ ಅಲ್ಲಿ ತೋರಿಸಿನಿ. ಯಾಕಂದ್ರೆ ಡೆಬಿಟ್ ಕಾಲಮ್ ಜಾಸ್ತಿ ಇದೆ, 2,07,20,000 ಇದೆ. ಕ್ರೆಡಿಟ್ ಕಾಲಮ್ ಅಲ್ಲಿ 2,06,70,000 ಇದೆ. ಸೊ ಹಾಗಾಗಿ 50,000 ಕಡಿಮೆ ಇದೆ. ಸೊ ಅದನ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಅನ್ನ ಮಾಡಬೇಕು. ಸೊ ಕ್ರೆಡಿಟ್ ಕಾಲಮ್ ಅಲ್ಲಿ ಡಿಫರೆನ್ಸ್ ಬಂದ್ರೆ ಲಾಸ್ ಅಂತ ಕರಿತೀವಿ, ಡೆಬಿಟ್ ಕಾಲಮ್ ಅಲ್ಲಿ ಡಿಫರೆನ್ಸ್ ಬಂದ್ರೆ ಪ್ರಾಫಿಟ್ ಅಂತ ಕರಿತೀವಿ. ಸೊ ಇದು ನಾವು ಫಸ್ಟ್ ಟೋಟಲ್ ಮಾಡಬೇಕಾಗಿರ್ತಕ್ಕಂಥದ್ದು. ಸೊ ನೀವು ಈ ತರ ಟೋಟಲ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ಬರೀ ರುಪೀಸ್ ಕಾಲಮ್ನ ಟೋಟಲ್ ಮಾಡಿ, ಯಾಕೆಂದ್ರೆ ನಾವು ಫಾರಿನ್ ಕರೆನ್ಸಿನ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದಾಗ ನಮಗೆ ಪ್ರಾಫಿಟ್ ಅಥವಾ ಲಾಸ್ ಏನೋ ಒಂದು ಬರುತ್ತೆ, ಎಕ್ಸ್ಚೇಂಜ್ ಡಿಫರೆನ್ಸ್ ಬರುತ್ತೆ. ಸೊ ಇಲ್ಲಿ ಡೆಬಿಟ್ ಕಾಲಮ್ ಜಾಸ್ತಿ ಇದೆ, ಕ್ರೆಡಿಟ್ ಕಾಲಮ್ ಡಿಫರೆನ್ಸ್ ಇದೆ ಅಂತ ಹೇಳಿದ್ರೆ 50,000 ಬ್ಯಾಲೆನ್ಸ್ ಫಿಗರ್ನ ನಾವು ಪ್ರಾಫಿಟ್ ಅಂಡ್ ಲಾಸ್ ಕಳಿಸಬೇಕು, ಅದು ಲಾಸ್ ಅಂತ ಅರ್ಥ. ಇದು ಫಸ್ಟ್ ನಾವು ಮಾಡಿರ್ತಕ್ಕಂಥದ್ದು ಟ್ರಯಲ್ ಬ್ಯಾಲೆನ್ಸ್ ಅನ್ನ ಹೀಗೆ ಮಾಡಬೇಕು. ಸೊ ಅವ್ರು ಕೊಟ್ಟಿರೋ ಐಟಮ್ಸ್ ಡೆಬಿಟ್ ಕಾಲಮ್ ಕ್ರೆಡಿಟ್ ಕಾಲಮ್ ಹಾಗೆ ಇರಲಿ, ಎಕ್ಸ್ಚೇಂಜ್ ರೇಟ್ ನ ಯೂಸ್ ಮಾಡಿಕೊಂಡು ನಾವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ. ಸೊ ಒನ್ಸ್ ನೀವು ಟ್ರಯಲ್ ಬ್ಯಾಲೆನ್ಸ್ ಅನ್ನ ಮಾಡಿದಾದ್ಮೇಲೆ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಕೇಳಿರೋದು. ಸೊ ಹಾಗಾಗಿ ಫಸ್ಟ್ ನಾವು ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಮಾಡಬೇಕು. ಸೊ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಮಾಡ್ತೇನೆ ಅಂದ್ರೆ ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂದ್ರೆ ಸೇಲ್ಸ್ ಅನ್ನೇ ತಗೋಬೇಕು. ಕ್ವಶನ್ ಅಲ್ಲಿ ಸೇಲ್ಸ್ ಕೊಟ್ಟಿದಾರ ಅಂದ್ರೆ ಎಸ್ ಸೇಲ್ಸ್ ಕೊಟ್ಟಿದ್ದಾರೆ ನೋಡಿ, ಸೇಲ್ಸ್ ಇಲ್ಲಿದೆ. ಸೊ ನಾವು ಸೇಲ್ಸ್ ನ 3,90,000 ಆಸ್ಟ್ರೇಲಿಯನ್ ಡಾಲರ್ಸ್ ಅಲ್ಲಿ ಕೊಟ್ಟಿದ್ರು, ಇದನ್ನ ನಾವು ರುಪೀಸಿ ಕನ್ವರ್ಟ್ ಮಾಡ್ಕೊಂಡಿದೀವಿ. ನಮಗೆ ಸೇಲ್ಸ್ ಎಷ್ಟು ಬಂದಿದೆ 2,06,70,000 ಬಂದಿದೆ. ಸೊ ನೀವು ರುಪೀಸ್ ಅಲ್ಲಿ ಇರೋದನ್ನೇ ತಗೋಬೇಕಾಗುತ್ತೆ, ಫಾರಿನ್ ಕರೆನ್ಸಿ ಅಮೌಂಟ್ ಅನ್ನ ತಗೋಬೇಡಿ. ಕನ್ವರ್ಟ್ ಮಾಡಿದೀವಿ, ರುಪೀಸ್ ಅಲ್ಲಿ ಇರೋದನ್ನ ನೀವು ತಗೋಬೇಕಾಗುತ್ತೆ. ಸೊ 2,06,70,000 ಸೇಲ್ಸ್ ಕೊಟ್ಟಿದೆ. ಕ್ವಶನ್ ಅಲ್ಲಿ ಇನ್ಯಾವ್ದನ್ನ ಇನ್ಕಮ್ ಇದೆಯಾ ಅಂತ ಹೇಳಿದ್ರೆ ಚೆಕ್ ಮಾಡ್ಕೊಳ್ಳಿ. ಇನ್ಯಾವುದೇ ಕೂಡ ಇನ್ಕಮ್ ಕ್ವಶನ್ ಅಲ್ಲಿ ಇಲ್ಲ, ಅದೊಂದೇ ಇನ್ಕಮ್ ಇರೋದು ಕ್ರೆಡಿಟ್ ಕಾಲಮ್ ಅಲ್ಲಿ. ಸೊ ಇನ್ಯಾವುದು ಇನ್ಕಮ್ ಇಲ್ಲ ಅಂತ ಹೇಳಿದ್ರೆ ಸೊ ನೀವು ಟೋಟಲ್ ಮಾಡ್ಕೊಳ್ಳಿ. ಸೊ ಟೋಟಲ್ ನಿಮಗೆ ಟೋಟಲ್ ಸೇಲ್ಸ್ ಸಿಗುತ್ತೆ, ಇದನ್ನ ಎ ಅಂತ ಟ್ರೀಟ್ ಮಾಡ್ಕೊಳ್ಳಿ. ಸೊ ಟೋಟಲ್ ಮಾಡಿದ್ರೆ ನಮಗೆ 2,06,70,000 ಅಷ್ಟೇ ಬರುತ್ತೆ, ಒಂದೇ ಇರೋದ್ರಿಂದ ನನಗೆ ಅಷ್ಟೇ ಬರುತ್ತೆ. ಇದು ಟೋಟಲ್ ಸೇಲ್ಸ್ ಎ ಅಂತ ಕರಿತೀವಿ. ಈ ಸೇಲ್ಸ್ ಅಲ್ಲಿ ನೀವು ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಏನ್ ಲೆಸ್ ಮಾಡ್ಬೇಕಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್.
ಕಾಸ್ಟ್ ಆಫ್ ಗೂಡ್ ಸೋಲ್ಡ್, ದಟ್ ಈಸ್ ವಾಟ್ COGS ಅಂತ ಕರಿತೀವಿ. ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ನ ಲೆಸ್ ಮಾಡಬೇಕು. ಕ್ವಶನ್ ಅಲ್ಲಿ ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಅಂತ ಕೊಡಲ್ಲ, ಬಟ್ ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಅಲ್ಲಿ ಹೇಗೆ ನೀವು ಫೈಂಡ್ ಔಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಫಸ್ಟ್ ನೀವು ಓಪನಿಂಗ್ ಸ್ಟಾಕ್ ಅನ್ನ ತಗೋಬೇಕು. ಕೊಟ್ಟಿದಾರ ಓಪನಿಂಗ್ ಸ್ಟಾಕ್ ನ ಅಂತ ಹೇಳಿದ್ರೆ, ಕ್ವಶನ್ಸ್ ಅನ್ನ ಟ್ರಯಲ್ ಬ್ಯಾಲೆನ್ಸ್ ಅನ್ನ ನೋಡಿ. ಎಸ್, ಓಪನಿಂಗ್ ಸ್ಟಾಕ್ ಇದೆ, $50,000 ಕೊಟ್ಟಿದ್ರು. ವಿತ್ ದಿ ಹೆಲ್ಪ್ ಆಫ್ ಎಕ್ಸ್ಚೇಂಜ್ ರೇಟ್ ನಾನು ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ರುಪೀಸ್ಗೆ. ಎಷ್ಟು ಬಂದಿದೆ? 27 lakh ರುಪೀಸ್ ನನಗೆ ಬಂದಿದೆ. ಸೊ ಹಾಗಾಗಿ ನಾನೇನು ಮಾಡಬೇಕು, ಈ ಓಪನಿಂಗ್ ಸ್ಟಾಕ್ 27 lakh ಅನ್ನ ತಗೋಬೇಕು. ಈ ಓಪನಿಂಗ್ ಸ್ಟಾಕಿಗೆ ನೀವು ಏನು ಆ್ಯಡ್ ಮಾಡ್ಕೋಬೇಕಪ್ಪ ಅಂದರೆ, ಪರ್ಚೇಸಸ್ನ ಆ್ಯಡ್ ಮಾಡಬೇಕು. ಪರ್ಚೇಸಸ್ ಕ್ವಶನ್ಸ್ ಅಲ್ಲಿ ಇದೆಯಾ ಅಂತ ಹೇಳಿದ್ರೆ, ನಾವು ಟ್ರಯಲ್ ಬ್ಯಾಲೆನ್ಸ್ ಅನ್ನ ನೋಡಿದ್ರೆ ನೋಡಿ, ಪರ್ಚೇಸ್ ನೋಡಿ $150,000 ಇತ್ತು. ವಿತ್ ದಿ ಹೆಲ್ಪ್ ಆಫ್ ಎಕ್ಸ್ಚೇಂಜ್ ರೇಟ್ ನಾವು ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. 79,50,000 ನನಗೆ ರುಪೀಸಲ್ಲಿ ಬಂದಿದೆ. ಸೊ ಪರ್ಚೇಸಸ್ ನೀವು 79,50,000 ಪರ್ಚೇಸಸ್ನ ತಗೋಬೇಕು. ಈ ಓಪನಿಂಗ್ ಸ್ಟಾಕ್ಗೆ ಪರ್ಚೇಸಸ್ನ ನೀವು ಆ್ಯಡ್ ಮಾಡಬೇಕು. ಪರ್ಚೇಸ್ನ ಆ್ಯಡ್ ಮಾಡಿದ್ದಾದ್ಮೇಲೆ ನೀವಿನ್ನೇನು ತಗೋಬೇಕಪ್ಪ ಅಂತ ಹೇಳಿದ್ರೆ, ಆ್ಯಡ್ ಏನನ್ನ ಆ್ಯಡ್ ವೇಜಸ್ ಕೊಟ್ಟಿದ್ದಾರೆ. ವೇಜಸ್ ಇಸ್ ಎ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ವೇಜಸ್ ಅಂಡ್ ಸ್ಯಾಲರಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ವೇಜಸ್ ಅಂಡ್ ಸ್ಯಾಲರೀಸ್ ಅಂತ ಕೊಟ್ಟಿದ್ದಾರೆ ನೋಡಿ. ವೇಜಸ್ ಅಂಡ್ ಸ್ಯಾಲರಿ ಅಂತ ಹೇಳಿದ್ರೆ ಅದು ವೇಜಸ್ ಅಂತಾನೆ ಅರ್ಥ, ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೀದಾ ನೀವು ಇಲ್ಲಿ ತಗೋಬೇಕಾಗುತ್ತೆ. ಕ್ವಶನ್ ಅಲ್ಲಿ ವೇಜಸ್ ಅಂಡ್ ಸ್ಯಾಲರಿ ಕೊಟ್ಟಿದ್ದಾರೆ ನೋಡಿ, ಡಾಲರ್ಸ್ ಇರ್ತಕ್ಕಂಥದ್ದು. ನಾವು ಅದಕ್ಕೆ ಕನ್ವರ್ಟ್ ಮಾಡಿದಾಗ ನಮ್ಗೆ ಎಷ್ಟು ಬಂದಿದೆ? 31,80,000 ರುಪೀಸ್ ಬಂದಿದೆ. ಸೊ ಬರೀ ಸ್ಯಾಲರಿ ಅಂತ ಕೊಟ್ಟಿದ್ರೆ ಅದನ್ನ ನಾನು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಹೇಳ್ಬಿಟ್ಟು GP ಆದ್ಮೇಲೆ ಲೆಸ್ ಮಾಡ್ತಿದ್ದೆ. ಬಟ್ ವೇಜಸ್ ಅಂಡ್ ಸ್ಯಾಲರಿ ಅಂತ ಬಂದಾಗ ಅದು ವೇಜಸ್ ಅಂತಾನೆ ಅರ್ಥ. ಸೊ ನೀವು ಇಲ್ಲೇ ತಗೋಬೇಕಾಗುತ್ತೆ. ಸೊ ಈಗ ಓಪನಿಂಗ್ ಸ್ಟಾಕ್ ಆ್ಯಡ್ ಪರ್ಚೇಸ್, ಆ್ಯಡ್ ಎನಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಲೈಕ್ ವೇಜಸ್, ಲೈಕ್ ಕ್ಯಾರೇಜ್ ಇನ್ವೆಸ್ಟ್ ಆ್ಯಡ್ ಮಾಡಿ. ಇವೆರಡು ಆ್ಯಡ್ ಮಾಡಿದ್ದಾದ್ಮೇಲೆ ನೀವು ಇನ್ನೇನು ಲೆಸ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಲೆಸ್ ಕ್ಲೋಸಿಂಗ್ ಸ್ಟಾಕ್ ಅನ್ನ ನೀವು ಲೆಸ್ ಮಾಡಬೇಕು. ಎಲ್ಲಿದೆ ಅಂತ ಹೇಳಿದ್ರೆ ನೋಡಿ, ನಮ್ಮ ಟ್ರಯಲ್ ಬ್ಯಾಲೆನ್ಸ್ ಎಲ್ಲೂ ಕ್ಲೋಸಿಂಗ್ ಸ್ಟಾಕ್ ಇಲ್ಲ, ಅಡ್ಜಸ್ಟ್ಮೆಂಟಲ್ ಕೊಟ್ಟಿದ್ದಾರೆ. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ನೋಡಿ, $30,000 ಕೊಟ್ಟಿದ್ದಾರೆ ನೋಡಿ. ಕೊಟ್ಟಿರ್ತಕ್ಕಂಥದ್ದು ಕ್ಲೋಸಿಂಗ್ ಸ್ಟಾಕ್ $AUD ಇರೋದು. ಸೊ ಇಲ್ಲಿ ಇರ್ತಕ್ಕಂಥದ್ದು $30,000 ಇರೋದು. ಇದನ್ನ ನಾವು ರುಪೀಸ್ಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಈ $30,000 ಆಸ್ಟ್ರೇಲಿಯನ್ ರುಪೀಸಿಂದ ರುಪೀಸ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಕ್ಲೋಸಿಂಗ್ ರೇಟನ್ನೇ ತಗೋಬೇಕು. ಏನಕ್ಕೆ ಅಂದರೆ ಸ್ಟಾಕ್ ಈಸ್ ಅನ್ ಕರೆಂಟ್ ಅಸೆಟ್. ಸೊ ನೀವು 30,000 ಏನಿದೆ ಆ $30,000 ರುಪೀಸ್ಗೆ ಕನ್ವರ್ಟ್ ಮಾಡಿಕೊಂಡೇ ತಗೋಬೇಕು. ಸೊ ನಮಗೆ ಅಲ್ಲಿ ಡಾಲರ್ಸನ್ನು ತಗೊಳ್ಳೋಂಗಿಲ್ಲ. ಸೊ 30,000 ಇಂಟು ನೀವು 54 ಮಾಡಿದ್ರೆ ನಿಮಗೆ ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ 16,20,000 ನಮಗೆ ರುಪೀಸಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋ ಕ್ಲೋಸಿಂಗ್ ಸ್ಟಾಕ್ ನಿಮಗೆ ಇಲ್ಲೇ ಬರಬೇಕು, ಸರಿನಾ? ಅಲ್ಲಿ $AUD ಕೊಟ್ಟಿದ್ದಾರೆ, ನಾವು ವಿತ್ ಹೆಲ್ಪ್ ಆಫ್ ರುಪೀಸ್ನ ಸಹಾಯದಿಂದ ಎಕ್ಸ್ಚೇಂಜ್ ರೇಟ್ನ ಯೂಸ್ ಮಾಡಿಕೊಂಡು ನೀವು ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಈಗ ನೀವು ಓಪನಿಂಗ್ ಸ್ಟಾಕ್ಗೆ ಆ್ಯಡ್ ಪರ್ಚೇಸ್, ಆ್ಯಡ್ ವೇಜಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಇಷ್ಟು ಅಡ್ಜಸ್ಟ್ ಮಾಡಿ ನಿಮಗೆ ಬರ್ತಕ್ಕಂಥದ್ದೇ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ದಟ್ ಈಸ್ COGS ನಿಮಗೆ ಸಿಗುತ್ತೆ. ಈಗ ಇಷ್ಟು ಅಡ್ಜಸ್ಟ್ ಮಾಡಿದ್ರೆ ಸೊ ನಮ್ಮ ಹತ್ರ ಎಷ್ಟೆಷ್ಟು ಇದೆಯಪ್ಪ ಅಂತ ಹೇಳಿದ್ರೆ 27 lakh rupees ಪ್ಲಸ್ 79,50,000 ಪ್ಲಸ್ 31,80,000 ಮೈನಸ್ 16,20,000 ಇಷ್ಟು ಅಡ್ಜಸ್ಟ್ ಮಾಡಿದ್ರೆ ನನಗೆ COGS ಎಷ್ಟು ಬರುತ್ತೆ ಅಂದರೆ 1,22,10,000 ನಮಗೆ ಸಿಗುತ್ತೆ, COGS ಸಿಗುತ್ತೆ. ಸೊ ಇದನ್ನ ನೀವೇನಂತ ಟ್ರೀಟ್ ಮಾಡಿ ಅಂದರೆ ಬಿ ಅಂತ ಟ್ರೀಟ್ ಮಾಡಿ, ಬಿ. ಸೊ ಈಗ ಟೋಟಲ್ ಸೇಲ್ಸ್ ಎ ಮೈನಸ್ ಟೋಟಲ್ COGS ಬಿ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ. ಎ ಮೈನಸ್ ಬಿ ಮಾಡಿದ್ರೆ ನಿಮಗೆ ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. ಸೊ ಈಗ ಎ ಎಷ್ಟಿದೆಯಪ್ಪ ಅಂದರೆ 2,06,70,000 ಇದೆ. ಸೊ ಮೈನಸ್ 1,22,10,000 ನೀವು ಲೆಸ್ ಮಾಡಿದ್ರೆ 2,06,70,000 ನೀವು ಮೈನಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂತ ಹೇಳಿದ್ರೆ ಇನ್ನು 84,60,000 ನಮಗೆ ಗ್ರಾಸ್ ಪ್ರಾಫಿಟ್ ಸಿಗುತ್ತೆ.
ಸೊ ಇದು ಗ್ರಾಸ್ ಪ್ರಾಫಿಟ್. ಸೇಲ್ಸ್ ಫಸ್ಟ್ ತಗೋಬೇಕು. ಸೇಲ್ಸ್ ಅಲ್ಲಿ ಸಿ ಒ ಜಿ ಎಸ್ ನ ಲೆಸ್ ಮಾಡಿ. ಸಿ ಒ ಜಿ ಎಸ್ ಅಂದ್ರೆ ಓಪನಿಂಗ್ ಸ್ಟಾಕ್, ಆಡ್ ಪರ್ಚೇಸ್, ಆಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್, ನಿಮಗೆ ಸಿ ಒ ಜಿ ಎಸ್ ಸಿಗುತ್ತೆ. ಸೊ ಸೇಲ್ಸ್ ಮೈನಸ್ ಸಿ ಒ ಜಿ ಎಸ್ ಮಾಡ್ಕೊಂಡ್ರೆ ನಿಮಗೆ ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. ಸೊ ಈ ಗ್ರಾಸ್ ಪ್ರಾಫಿಟ್ ಅಲ್ಲಿ ಒಂದ್ಸಲಿ ನಿಮಗೆ ಗ್ರಾಸ್ ಪ್ರಾಫಿಟ್ ಬಂದಾದ್ಮೇಲೆ ಸೊ ನೀವೇನ್ ಮಾಡಿ ಅಂದ್ರೆ ಲೆಸ್ ಆಲ್ ದಿ ಎಕ್ಸ್ಪೆನ್ಸಸ್, ಲೆಸ್ ಎಲ್ಲ ಎಕ್ಸ್ಪೆನ್ಸ್ ನ ಒನ್ ಬೈ ಒನ್ ಲೆಸ್ ಮಾಡ್ಕೊಳ್ತಾ ಹೋಗಿ ಇನ್ ಯಾವ್ದಾವ್ದಿದೆ ಅಂತ. ಓಪನಿಂಗ್ ಸ್ಟಾಕ್ ತಗೊಂಡಿದ್ವಿ, ಪರ್ಚೇಸ್ ಬರಲ್ಲ, ವೇಜಸ್ ಬರಲ್ಲ. ನೋಡಿ ರೆಂಟ್ ಇದೆ, ರೆಂಟ್ ಇದನ್ನ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ 15,90,000 ಇದೆ. ಸೊ ರೆಂಟ್ ಅನ್ನ ಲೆಸ್ ಮಾಡಬೇಕು. ಸೊ ಲೆಸ್ ರೆಂಟ್, ದಟ್ ಈಸ್ ರೆಂಟ್ 15,90,000 ರೆಂಟ್ ಇದೆ, ಲೆಸ್ ಮಾಡಬೇಕು 15,90,000. ಸೊ ಅದಾದ್ಮೇಲೆ ನೆಕ್ಸ್ಟ್ ಇನ್ ಯಾವ್ದಾರ ಎಕ್ಸ್ಪೆನ್ಸಸ್ ಇದೆಯಾ ಅಂತ. ರೆಂಟ್ ಆದ್ಮೇಲೆ ನೋಡಿ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಇದೆ, $20,000 ಇದೆ, 10,60,000 rupees ಇದೆ. ಸೊ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅನ್ನು ಕೂಡ ನಾವು ಲೆಸ್ ಮಾಡಬೇಕು. ಲೆಸ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ 10,60,000. ಸೊ ಅದಾದ್ಮೇಲೆ ಇನ್ ಯಾವ್ದನ್ನ ಎಕ್ಸ್ಪೆನ್ಸಸ್ ಇದೆಯಾ ಅಂತ ಹೇಳಿದ್ರೆ, ಸೊ ರೆಂಟ್ ಆಯ್ತು, ಸೇಲ್ಸ್ ತಗೊಂಡಿದೀವಿ, ಫರ್ನಿಚರ್ ಅಸೆಟ್ ಬರಲ್ಲ, ರೆಮಿಟೆನ್ಸ್ ಟು ಹೆಡ್ ಆಫೀಸ್ ಅಸೆಟ್ ಬರಲ್ಲ, ಕ್ಯಾಶ್ ಅಸೆಟ್ ಬರೋದಿಲ್ಲ. ಸೊ ಕ್ಯಾಶ್ ಕೂಡ ಅಸೆಟ್ ಆಗಿರುತ್ತೆ, ಹಾಗಾಗಿ ಬರೋದಿಲ್ಲ. ಸೊ ಪ್ರಾಫಿಟ್ ಅಂಡ್ ಲಾಸ್ ಕ್ರೆಡಿಟ್ ಕಾಲಮ್ ಇದೆ, ಲಾಸ್ ಅಂತ ಅರ್ಥ, ಅದನ್ನ ಲಾಸ್ಟಿಗೆ ತಗೊಳ್ಳೋಣ. ಇನ್ನೇನಾದ್ರೂ ಇದೆಯಾ ಅಂತ ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ನೋಡಿ ಇನ್ನೇನಿದೆ ಅಂತ ಹೇಳಿದ್ರೆ ಅದ್ರ ಬಿಟ್ಟಿದ್ವಾ ಅಂತ ಹೇಳಿದ್ರೆ ಕ್ಲೋಸಿಂಗ್ ಸ್ಟಾಕ್ ಆಯ್ತು, ಇಷ್ಟ ಆಯ್ತು. ಎಸ್ ಇಲ್ಲಿದೆ ನೋಡಿ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಇದೆ, 10% ಡಿಪ್ರಿಸಿಯೇಷನ್ಸ್ ಇದೆ. ನೋಡಿ ಫರ್ನಿಚರು 20,80,000 ಇದೆ. ಫರ್ನಿಚರ್ ಅಸೆಟ್ ಬರಲ್ಲ, ಬಟ್ ಅಸೆಟ್ ಮೇಲೆ ನಾವು ಡಿಪ್ರಿಸಿಯೇಷನ್ಸ್ ಅನ್ನ ಕೊಟ್ಟಿದ್ದೀವಿ. ಸೊ ಹಾಗಾಗಿ ನೀವೇನ್ ಮಾಡಬೇಕು ಅಂದ್ರೆ ಲೆಸ್ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ನ ನೀವು ಲೆಸ್ ಮಾಡಬೇಕು. ಎಷ್ಟು ಪರ್ಸೆಂಟ್ ಅಂದ್ರೆ 10% ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಯಾವ್ದ್ರ ಮೇಲೆ ಅಂದ್ರೆ ಫರ್ನಿಚರ್ ನ ವ್ಯಾಲ್ಯೂ ಇರೋದು 20,80,000 ಇದೆ, 20,80,000 ಇದೆ. ಇದ್ರ ಮೇಲೆ ನಾವು 10% ಅನ್ನ ಮಾಡ್ಕೋಬೇಕು. 10% ಅನ್ನ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ 20,80,000 ಇಂಟು 10% ಮಾಡಿದ್ರೆ 2,08,000 ನಮಗೆ ಸಿಗುತ್ತೆ. 2,08,000 2,08,000 ನಮಗೆ ಡಿಪ್ರಿಸಿಯೇಷನ್ ಸಿಗುತ್ತೆ. ಇದು ಡಿಪ್ರಿಸಿಯೇಷನ್ ಲೆಸ್ ಮಾಡಬೇಕು. ಸೊ ಇನ್ಯಾವ್ದಾರ ಬಿಟ್ಟಿದೀವ ಅಂತ ಹೇಳಿದ್ರೆ ಕ್ವಶನ್ಸ್ ಅಲ್ಲಿ ನೋಡಿ ಎಲ್ಲ ತಗೊಂಡಿರ್ಬೇಕು, ಇನ್ಯಾವುದು ಕೂಡ ಬಿಟ್ಟಿರಬಾರ್ದು. ಸೊ ಎಲ್ಲ ಕೂಡ ತಗೊಂಡ್ಬಿಟ್ಟಿದ್ದೀನಿ, ಇನ್ನೇನು ಬಿಟ್ಟಿಲ್ಲ. ಸೊ ಇನ್ನೇನು ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ರೆ ನನಗೆ ಬ್ಯಾಲೆನ್ಸ್ ಫಿಗರ್ ಪ್ರಾಫಿಟ್ ಆರ್ ಲಾಸ್ ಬಂದಿರುತ್ತೆ, ಸರಿನಾ. ಸೊ ಇಲ್ಲಿ ಬಂದಿರೋದು ನನಗೆ ಪ್ರಾಫಿಟ್ ಆರ್ ಲಾಸ್ ಬ್ಯಾಲೆನ್ಸ್ ಫಿಗರ್ ಏನೋ ಬಂದಿದೆ, ಕ್ರೆಡಿಟ್ ಕಾಲಮ್ ಅಲ್ಲಿ ಬಂದಿದೆ ಅಂದ್ರೆ ಅದು ಲಾಸ್ ಅಂತ ಅರ್ಥ. ಸೊ 50,000 ಲಾಸ್ ಬಂದಿದೆ ಅಂದ್ರೆ ನಾನು ಅದನ್ನ ಲೆಸ್ ಮಾಡಬೇಕು. ಸಪೋಸ್ ಪ್ರಾಫಿಟ್ ಬಂದಿದ್ರೆ ನಾನು ಆಡ್ ಮಾಡ್ತಿದ್ದೆ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಕ್ರೆಡಿಟ್ ಕಾಲಮ್ ಅಲ್ಲಿ ಬಂದಿದೆ ಅಂದ್ರೆ ದಟ್ ಈಸ್ ಲಾಸ್ ಅಂತ ಅರ್ಥ. ಸೊ 50,000 ರೂಪಾಯಿ ನಾನು ಲೆಸ್ ಮಾಡಬೇಕು. ಸೊ ಈಗ ನೀವೇನ್ ಮಾಡಿ ಅಂದ್ರೆ ಈ ಗ್ರಾಸ್ ಪ್ರಾಫಿಟ್ ಅಲ್ಲಿ ಇಷ್ಟು ಅಮೌಂಟ್ ಅನ್ನ ನೀವು ಲೆಸ್ ಮಾಡಿ 84,60,000 ಅಲ್ಲಿ. ಸೊ ಅಷ್ಟನ್ನು ಕೂಡ ನೀವು ಲೆಸ್ ಮಾಡಿ ಬರ್ತಕ್ಕಂಥದ್ದೇ ನಮಗೆ ನೆಟ್ ಪ್ರಾಫಿಟ್ ಬರ್ತಕ್ಕಂಥದ್ದು ನಾವು ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ಸೊ 84,60,000 ಮೈನಸ್ 15,90,000 minus 10,60,000 minus 2,08,000 minus 50,000. ಇಷ್ಟು ಲೆಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ನೆಟ್ ಪ್ರಾಫಿಟ್ ಅಂತ ಹೇಳಿದ್ರೆ 55,52,000 ನಮ್ಗೆ ಸಿಗುತ್ತೆ. ಸೊ ಇದು ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಇದು ಫಾರಿನ್ ಬ್ರಾಂಚ್ ಅನ್ನ ಕೊಟ್ಟಾಗ ನೀವು ಹೀಗೆ ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ. ಫಸ್ಟ್ ಕನ್ವರ್ಟೆಡ್ ಟ್ರಯಲ್ ಬ್ಯಾಲೆನ್ಸ್ ಅನ್ನ ಮಾಡ್ಕೊಳ್ಳಿ. ಆ ಕನ್ವರ್ಟೆಡ್ ಟ್ರಯಲ್ ಬ್ಯಾಲೆನ್ಸ್ ಆದ್ಮೇಲೆ ನೀವು P&L ಅಕೌಂಟ್ ಹೀಗೆ ಮಾಡಬೇಕು. ಫಸ್ಟ್ ಸೇಲ್ಸ್ ತಗೊಳ್ಳಿ, ಸೇಲ್ಸ್ ಅಲ್ಲಿ ಲೆಸ್ COGS ನ ಲೆಸ್ ಮಾಡಬೇಕು. COGS ಅಂತ ಹೇಳಿದ್ರೆ ಓಪನಿಂಗ್ ಸ್ಟಾಕ್, ಆಡ್ ಪರ್ಚೇಸ್, ಆಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್, ನಿಮಗೆ COGS ಬರುತ್ತೆ. ಸೊ ಅವಾಗ ಸೇಲ್ಸ್ ಮತ್ತೆ COGS ಲೆಸ್ ಮಾಡಿದ್ರೆ ನಿಮಗೆ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಗ್ರಾಸ್ ಪ್ರಾಫಿಟ್ ಅಲ್ಲಿ ಲೆಸ್ ಎಲ್ಲ ಎಕ್ಸ್ಪೆನ್ಸಸ್ ನ ಲೆಸ್ ಮಾಡಿ. ಸೊ ನಿಮ್ಗೆ ನೆಟ್ ಪ್ರಾಫಿಟ್ ಬರುತ್ತೆ. ಬಟ್ ಲೆಸ್ ಮಾಡ್ಬೇಕಾದ್ರೆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಇರ್ಬೇಕಾದ್ರೆ ಎಲ್ಲ ಐಟಮ್ಸ್ ನೋಡ್ಕೊಳ್ಳಿ. ಯಾವ್ದಾವ್ದು ಅಸೆಟ್ ಇರುತ್ತೆ ಅದನ್ನ ತಗೋಬಾರ್ದು. ಫರ್ನಿಚರ್ ಅಸೆಟ್ ತಗೊಳಲ್ಲ, ರೆಮಿಟೆನ್ಸ್ ಅಸೆಟ್ ಬರಲ್ಲ, ಕ್ಯಾಶ್ ಅಸೆಟ್ ಬರಲ್ಲ.
ಸೊ ಇವೆಲ್ಲ ಬ್ಯಾಲೆನ್ಸ್ ಶೀಟ್ಗೆ ಹೋಗೋದು, P&L ಅಕೌಂಟ್ಗೆ ಬರಲ್ಲ. ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್ ಅಲ್ಲಿ ಬಂದ್ರೆ ನೀವು ಆಡ್ ಮಾಡಬೇಕು, ಕ್ರೆಡಿಟ್ ಬ್ಯಾಲೆನ್ಸ್ ಅಲ್ಲಿ ಬಂದ್ರೆ ನೀವು ಲೆಸ್ ಮಾಡ್ಕೋಬೇಕಾಗುತ್ತೆ, ಯಾಕಂದ್ರೆ ಲಾಸ್ ಅಂತ ಅರ್ಥ. ಸೊ ಈ ತರ ನೀವು ಸೆಕ್ಷನ್ ಸಿಗೆ ಟ್ರಯಲ್ ಬ್ಯಾಲೆನ್ಸ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರಿನ್ ಬ್ರಾಂಚ್ ಅಲ್ಲಿ ಮಾಡಬೇಕಾಗುತ್ತೆ. ಸೊ ಈ ಒಂದು ಕ್ವಶನ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಒಂದು ಆನ್ಸರ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.